ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾವ ದಿನ ಯಾವ ತಿಥಿ ಏನು ಮಾಡಬಾರದು, ಮೊದಲಿಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾವೇನು ಮಾಡಬಾರ್ದು ಅದು ಒಂದು ಸ್ವಲ್ಪ ನಮ್ಮ ನಿಯಂತ್ರಣದಲ್ಲಿದ್ದರೆ ಎಲ್ಲ ಏನು ಮಾತಾಡಬಾರ್ದು, ಯಾರ ಜೊತೆ ಏನು ಮಾತಾಡಬಾರ್ದು, ಯಾವ ವ್ಯವಹಾರ ಯಾವಾಗ ಮಾಡಬೇಕು, ಯಾರನ್ನು ಕೇಳಿ ಮಾಡಬೇಕು, ಯಾವ ವ್ಯಾಪಾರ ಏನು ಕೇಳಿ ಮಾಡಬೇಕು, ಮನೆ ಕಟ್ಟೋದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿ ಬಾರಿ ಹೇಳ್ತಿರ್ತೇನೆ ಕೇಳ್ಕೊಳ್ಳಿ ಮಕ್ಕಳೇ, ನಿಮ್ಮ ಶಕ್ತಿ ಕೇಳ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಶಕ್ತಿಗಳನ್ನ ತಿಳ್ಕೊಳ್ಳಿ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನತಕ್ಕಂಥದ್ದು ಅಂತಹದರ ಒಂದು ಭಾವವೇ ಈ ತಿಥಿ ನಕ್ಷತ್ರಗಳು. ಇಂಥ ದಿನ ಇಲ್ಲಿಗೆ ಹೋಗ್ಬಾರ್ದು, ಇಂಥ ದಿನ ಇದು ಮಾಡಬಾರ್ದು, ಇಂಥ ದಿನ ಇದು. ಸಪ್ತಮಿ ಎಲ್ಲ ಕಾರ್ಯಗಳಿಗೂ ಅನುಕೂಲ, ಅದು ಯಾವ ಕಾರ್ಯವಾದರೂ ಸಪ್ತಮಿ. ದೇವಿ ಸಪ್ತಮಿ, ಋಷಿ ಸಪ್ತಮಿ ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಸಪ್ತಮಿ ತಿಥಿ ಬಂದಿದೆ ಪಂಚಾಂಗ ಪ್ರಕಾರ, ಅವತ್ತು ನೋಡಿ. ಮುಖ್ಯವಾಗಿ ಸಪ್ತಮಿ ವಿಜಯ ಪ್ರಾಪ್ತಿ, ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ರಶಸ್ತವಾಗಿರತಕ್ಕಂಥ ಒಂದು ತಿಥಿ ಮುಹೂರ್ತ. ಬ್ಯೂಟಿಫುಲ್. ಮಾತುಕತೆ ಇರ್ಬೋದು, ಮದುವೆ ಮಾತುಕತೆ ಇರ್ಬೋದು, ವ್ಯವಹಾರದ ಮಾತುಕತೆ ಇರ್ಬೋದು, ವ್ಯಾಪಾರದ ಮಾತುಕತೆ ಇರ್ಬೋದು, ಹಣಕಾಸಿನ ಮಾತುಕತೆ ಇರ್ಬೋದು, ವಾದ ವಿವಾದ ವಾಗ್ವಾದಗಳ ಮಾತುಕತೆ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ಡೇ. ಅವರು ಕಿರಿಕಿರಿ ಆಗೋಲ್ಲ, ನಾವು ಕಿರಿಕಿರಿ ಆಗೋಲ್ಲ, ಅವರು ಟೆನ್ಷನ್ ತಗೊಳ್ಳಲ್ಲ, ನಾವು ಟೆನ್ಷನ್ ತಗೊಳ್ಳಲ್ಲ, ಒಂಥರ ಸಮಾಧಾನ ಬರುತ್ತೆ. ಅಂತ ದಿನಗಳ ಆಯ್ಕೆ ಇಟ್ಕೋಬೇಕು. ಮಾತುಕತೆ ಇದೆಪ್ಪ, ಹೆಣ್ಣು ಕೊಡೋದು, ಗಂಡು ತಗೊಳ್ಳೋದು, ಜಮೀನು, ಮನೆ, ಜಾಗ, ವಾಹನ ತಗೋತಿದ್ದೀವಿ ಗುರುಗಳೇ, ಸಪ್ತಮಿ ತಿಥಿ ಇದೆಯಾ ನೋಡಿ. ವಾಹನ ಬುಕ್ಕಿಂಗ್ ಮಾಡ್ತಿದ್ದೇವೆ, ಅಗ್ರಿಮೆಂಟ್ ಹಾಕೋತಿದ್ದೇವೆ, ಟೋಕನ್ ಅಡ್ವಾನ್ಸ್ ಕೊಡ್ತಿದ್ದೇವೆ, ಅವತ್ತಿಗೆ ಪ್ಲಾನ್ ಮಾಡಿ. ತಿಥಿ ನಕ್ಷತ್ರಗಳು ಖಂಡಿತ ಪ್ಲೇ ಆಗುತ್ತೆ, ಖಂಡಿತ ಪ್ಲೇ ಆಗುತ್ತೆ. ನನಗೆ ಅಷ್ಟಮಿ ದಿನ ಏನಾದ್ರೂ ಒಂದು ಕದಲಿಕೆ ಇದ್ದೇ ಇರುತ್ತೆ. ನೋಡಿದ್ದೇನೆ ನಾನು ಮೊನ್ನೆ ಕೂಡ ಅಷ್ಟಮಿ. ಮನೋಚಂಚಲಂ, ಅನಾರೋಗ್ಯ ಮನಸ್ಸು, ದಣದು ಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟಿದ್ದೆ ನಿಜ ಹೇಳ್ಬೇಕು ಅಂದ್ರೆ. ಅಷ್ಟಮಿ ದಿನ ನನಗೆ ಒಂದು ಒದ್ದಾಟ. ಸೊ ಅಂಥದ್ದೇ ಅಷ್ಟಮಿ ದಿನ ಏನು ಮಾಡಬೇಡಿ, ಎಲ್ರಿಗೂ ಅದು ಅಪ್ಲೈ ಆಗುತ್ತೆ. ಭಗವಂತನಾದ ನನ್ನ ಕೃಷ್ಣನಿಗೆ ಬಿಡ್ಲಿಲ್ಲ, ಆತಂಕದಲ್ಲೇ ನನ್ನ ಭಗವಂತ ಹುಟ್ಟಿತ್ತು. ಆ ಆತಂಕಗಳ ಆರ್ಭಟದಲ್ಲಿಯೇ ನರಸಿಂಹರು ಬಂದಿತ್ತು. ಅದರಿಂದ ಅಷ್ಟಮಿ ದಿನ ಯಾವ ಕಾರ್ಯವೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹಾಕಿ ಬೇಡ. ಅವತ್ತು ಏನ್ ರಾಜ್ಯ ಹೋಗಲ್ಲ, ನಾನು ಆಗಾಗ ಹೇಳ್ತಿರ್ತೀನಲ್ವಾ, ದೊರೆಪಟ್ಟೆ ಏನು ಹೋಗಿಲ್ವಲ್ಲ, ನೋಡೋಣ. ಅವತ್ತೇ ವಾದಗಳಾಗ್ಬಿಡುತ್ತವೆ. ವಾದ ಅನ್ನೋದು ವಿವಾದ ಆಗುತ್ತೆ, ವಿವಾದ ಅನ್ನೋದು ತರ್ಕಕ್ಕೆ ಮೀರಿ ನಡೆದು ಹೊಡೆದಾಟ ಬಡದಾಟ ಗಲಾಟೆ ಈ ಥರದ್ದು ನಡೆಯತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಅದರಿಂದ ಅಷ್ಟಮಿ ದಿನ ಆದಷ್ಟು ಮುಂದಕ್ಕೆ ಹಾಕಿ. ಶುಭ ಕಾರ್ಯಗಳು ಬೇಡ, ಶುಭ ಮಾತುಕತೆಗಳು ಬೇಡ, ವ್ಯವಹಾರಗಳು ಬೇಡ, ಮಾತುಕತೆಗಳೇ ಬೇಡ. ಕೊಡೋದು ತಗೊಳ್ಳೋದಂತೂ ಇಲ್ಲವೇ ಇಲ್ಲ. ಸಣ್ಣ ಪುಟ್ಟ ಲೇವಾದೇವಿ ಇರುತ್ತೆ, ಅದು ನಡ್ಕೊಳ್ಳಿ. ನಿತ್ಯ ಮಾಡ್ತಿರೋ ವ್ಯಾಪಾರ ವ್ಯವಹಾರ, ತಗೊಳ್ಳೋದು ಕೊಡೋದು ಮಾಡೋದು ಅದಿರ್ಲಿ. ಅದು ಬಿಟ್ಟು ದೊಡ್ಡದಾಗಿ ಬೇರೆ ಬದಲಾವಣೆ, ಹೊಸ ಕಾರ್ಯಗಳ ಸಂಚಯನ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ.